ಭಾರತೀಯ ವಿಜ್ಞಾನಿ ಸರ್ ಸಿ.ವಿ. ರಾಮನ್ ಜನ್ಮದಿನ ಅಂಗವಾಗಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ. ಪ್ರತಿ ವರ್ಷದಂತೆ ಫೆಬ್ರವರಿ 28ರಂದು ಸರ್ ಸಿ.ವಿ. ರಾಮನ್ ಅವರ ರಾಮನ್ ಪರಿಣಾಮ ಆವಿಷ್ಕಾರದ ಸ್ಮರಣಾರ್ಥವಾಗಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ವಿಜ್ಞಾನ ಮತ್ತು ಅದರ ಪ್ರಾಮುಖ್ಯತೆ ಪ್ರತಿಯೊಬ್ಬರಿಗೂ ತಿಳಿದಿರಬೇಕು. ಜನಸಾಮಾನ್ಯರಲ್ಲಿ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸುವುದೇ ರಾಷ್ಟ್ರೀಯ ವಿಜ್ಞಾನ ದಿನ ಆಚರಣೆಯ ಮೂಲ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ನಗರದ SUPM ಮಾಂಟೆಸರಿ ಸ್ಕೂಲ್ನಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಶಿಕ್ಷಕರು ಒಳಗೊಂಡಂತೆ ವಿಜ್ಞಾನ, ತಂತ್ರಜ್ಞಾನ, ಗಣಿತ ಕ್ಷೇತ್ರಗಳಲ್ಲಿ ಪ್ರಯೋಗಗಳ ಮೂಲಕ ನಾವೀನ್ಯತೆಯನ್ನು ಮೂಡಿಸಲು ವಿದ್ಯಾರ್ಥಿಗಳಿಗೆ ಪ್ರೇರೇಪಿಸಿದರು. 1986ರಲ್ಲಿ NCSTC ನ್ಯಾಷನಲ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಮ್ಯುನಿಕೇಷನ್ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಫೆಬ್ರವರಿ 28ರಂದು ಆಚರಣೆ ಮಾಡಬೇಕು ಎಂದು ಭಾರತದ ಅಂದಿನ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿತ್ತು. NCSTಯ ಈ ಮನವಿಯನ್ನು ಒಪ್ಪಿದ ಅಂದಿನ ಕೇಂದ್ರ ಸರ್ಕಾರವು ಪ್ರತಿ ವರ್ಷ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ದೇಶಾದ್ಯಂತ ಆಚರಿಸುವಂತೆ ಘೋಷಿಸಿತು. ಅಂದಿನಿಂದ ಫೆಬ್ರವರಿ 28ರಂದು ಈ ದಿನದಂದು ವಿಜ್ಞಾನಕ್ಕೆ ಸಂಬಂಧಪಟ್ಟ ಉಪನ್ಯಾಸಕರು, ವಿಜ್ಞಾನ ವಸ್ತು ಪ್ರದರ್ಶನ, ಚರ್ಚಾ ಸ್ಪರ್ಧೆ, ರಸಪ್ರಶ್ನೆ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಆದ್ದರಿಂದ ಶುಕ್ರವಾರ SUPM ಮಾಂಟೆಸರಿ ಸ್ಕೂಲ್ನಲ್ಲಿ ಸಮಗ್ರ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದರು. ವಿದ್ಯಾರ್ಥಿಗಳು ಕಿಡ್ನಿ, ಕಿವಿ, ಮೂಗು ಮತ್ತು DNA, ಮಣ್ಣಿನ ವಿಧಗಳು, ಅರಣ್ಯನಾಶ, ಸೌರಮಂಡಲ, ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಹೀಗೆ ತಾವು ಇತ್ಯಾದಿ ವಸ್ತುಗಳನ್ನು ತಯಾರಿಸಿ ವಿಜ್ಞಾನ ಆವಿಷ್ಕಾರ ವಸ್ತುಗಳ ಮಾಹಿತಿಯನ್ನು ವಿವಿಧ ಶಾಲೆಗಳ ಮಕ್ಕಳಿಗೆ, ಪೋಷಕರಿಗೆ ವಿವರಣೆ ನೀಡಿದರು. ನಮಸ್ತೆ, ನಾನು ಸುಜನ್ ವೆಂಕಟ ಅಂತ ಹೇಳಿ. ನನ್ನ ಮಕ್ಕಳು ಪ್ರತೀಕ್ಷಾ ಮತ್ತು ಸುದೀಕ್ಷಾ ಅಂತ ಇದೇ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಇವತ್ತು ಸೈನ್ಸ್ ಎಕ್ಸಿಬಿಷನ್ ಅರೇಂಜ್ ಮಾಡಿದ್ದಾರೆ ಸ್ಕೂಲಲ್ಲಿ. ಇಂಟಿಗ್ರೇಟೆಡ್ ಎಕ್ಸಿಬಿಷನ್ ಅಂತ ಅರೇಂಜ್ ಮಾಡಿದ್ದಾರೆ. ಮಕ್ಕಳು ಎಲ್ಲ ಸಬ್ಜೆಕ್ಟ್ಸಲ್ಲೂ ಮಾಡೆಲ್ಸ್ ಮತ್ತು ವರ್ಕಿಂಗ್ ಮಾಡೆಲ್ಸ್ನ ಪ್ರೆಸೆಂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅನಿಸ್ತು ನೋಡಿಬಿಟ್ಟು. ಮಕ್ಕಳು ಕ್ರಿಯೇಟಿವ್ ಆಗಿ ಕೆಲವೊಂದನ್ನೆಲ್ಲ ಮಾಡಿದ್ದಾರೆ. ಎಕ್ಸ್ಪ್ಲನೇಷನ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಈ ಸ್ಕೂಲ್ನವರು ಈ ಎಕ್ಸಿಬಿಷನ್ಸ್ನ ಕಂಡಕ್ಟ್ ಮಾಡ್ತಾರೆ. ಪ್ರತಿ ವರ್ಷವೂ ನಮಗೆ ಮಕ್ಕಳಿಂದ ಸ್ವಂತಕ್ಕೆ ಮತ್ತು ಕ್ರಿಯೇಟಿವಿಟಿ ಅವರಲ್ಲಿರೋ ಪ್ರತಿಭೆಯನ್ನು ನೋಡಲಿಕ್ಕೆ ಇದೊಂದು ಅವಕಾಶ ಅಂತ ಅನಿಸುತ್ತೆ. ಆಮೇಲೆ ಮಕ್ಕಳಿಗೆ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಇದು ಕಸದಿಂದ ರಸ ಮಾಡ್ತಾ ಇರೋದು, ವೇಸ್ಟ್ ರಟ್ಟ ಆಯಿತು, ಲೀಫ್ ಆಯಿತು, ಸೊಪ್ಪಾಯಿತು, ಕುಸುಬ ಆಯಿತು, ಬಟ್ ಯಾವುದೇ ರೀತಿಯಿಂದ ಇಟ್ಕೊಂಡು ಹುಡುಗರಿಗೆ ಇದರಿಂದ ಏನು ಉಪಯೋಗ ಐತೆ ಏನಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಈಗ ಹುಡುಗರಿಗೆ ಬರೀ ಸುಮ್ಮನೆ ಆಟ ಆಡ್ತಾ ಇರ್ತಾರೆ. ಈಗ ಉಸುರು ನೋಡೋಣ ಹುಡುಗರು ಏನಂತಾರೆ, ಈಗ ಇದನ್ನೆಲ್ಲ ಮಾಡ್ತಾರೆ, ಎಕ್ಸಿಬಿಷನ್ ಮಾಡಿದ್ದಾರೆ. ಈಗ ಅವರು ಇದರಿಂದ ಇದು ನಮ್ಮ ಈ ಥರ ಮಾಡ್ಬೋದಂತೇಳಿ ಅವ್ರಿಗೆ ಗೊತ್ತಾಗುತ್ತೆ. ಈಗ ಸೊಪ್ಪಿಂದ ವಿಷಯ ಇಟ್ಕೊಂಡು ಮನೇಲಿ ಎಲ್ಲ ಸೊಪ್ಪುಗಳು ತರ್ತೀವಿ. ಯಾವುದರಿಂದ ಏನು ಮಾಡಬೇಕು, ಯಾವುದನ್ನು ಉಪಯೋಗಿಸ್ಬೇಕು, ಯಾವುದನ್ನು ಉಪಯೋಗಿಸ್ಬಾರ್ದು, ಯಾವುದನ್ನು ಆಟ ಆಡಬೇಕು ಗೊತ್ತಾಗುತ್ತೆ ಮಕ್ಕಳಿಗೆ. ಆಮೇಲೆ ಅಡುಗೆಗೆ ಹಾಕೋಂಥದ್ದು ಐಟಮ್ಸ್ ಕೂಡ ಇದರಲ್ಲಿದ್ದಾವೆ. ವೆನಿಗರ್ ಆಯಿತು, ಸೋಡಾ ಆಯಿತು, ಅದನ್ನು ಬರೀ ಅಡುಗೆಗೆ ಯೂಸ್ ಮಾಡ್ತೀವಿ. ಬಟ್ ಅದರಿಂದ ಇದನ್ನೂ ಯೂಸ್ ಮಾಡ್ಬೋದಂತೇಳಿ ಮಕ್ಕಳಿಗೆ ಗೊತ್ತಾಗುತ್ತೆ. ಇದರಿಂದ ಇಲ್ಲಿ ಎಕ್ಸಿಬಿಷನ್ ಮಾಡಿದ್ರೂ ಚೆನ್ನಾಗಾಯಿತು. ಮಕ್ಕಳು ಖುಷಿಪಟ್ಟು ಮಾಡಿದ್ದಾರೆ. ನನ್ನ ಮಗಳು ಕೂಡ ಇಷ್ಟಪಟ್ಟು ಖುಷಿಪಟ್ಟು ಮಾಡಿದ್ದಾಳೆ. ಸಮಗ್ರ ಎಲ್ಲ ವಸ್ತುಗಳ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಜಲಮಾಲಿನ್ಯ, ವಾಯು ಮಾಲಿನ್ಯ, ಮಣ್ಣು ಮಾಲಿನ್ಯ, ಕಣ್ಣಿನ ಬಗ್ಗೆ ಆಗಿರ್ಬೋದು, ಕಿವಿಯ ಬಗ್ಗೆ ಆಗಿರ್ಬೋದು, ಎಲೆಗಳ ಬಗ್ಗೆ ಹಾಗೂ ಇತರ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳನ್ನು ಮಕ್ಕಳೇನು ಬಂದರೆ ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಸಿ.ವಿ. ರಾಮನ್ ಅವರ ಜನ್ಮದಿನ ಅಂಗವಾಗಿರಪ್ಪ ಅಂದರೆ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಇನ್ನು ಹೇಳಬೇಕಪ್ಪ ಅಂದರೆ ಮಣ್ಣು ಯಾವ ರೀತಿ ಮಾಲಿನ್ಯ ಆಗ್ತಾಯಿದೆ, ಗಾಳಿ ಯಾವ ರೀತಿ ಮಾಲಿನ್ಯ ಆಗ್ತಾಯಿದೆ, ಆಮೇಲೆ ಈ ಒಂದು ವಾಯು ಮಾಲಿನ್ಯದಿಂದ, ಮಣ್ಣು ಮಾಲಿನ್ಯದಿಂದ ನಮ್ಮ ಮನುಷ್ಯನಿಗೆ ಆಗ್ತಕ್ಕಂಥ ದುಷ್ಪರಿಣಾಮಗಳು ಏನಾಗ್ತವೆ, ಇದ್ರ ಬಗ್ಗೆ ಏನಪ್ಪ ಅಂದರೆ ಮಕ್ಕಳು ಇವತ್ತು ಸಾವಿರವಾಗಿ ಎಲ್ಲ ಸ್ಕೂಲುಗಳಿಗೆ ಹಾಗೂ ಇತರ ಪಾಲಕರಿಗೆ ತಿಳಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಿನಿಂದ ನಮ್ಮ ಮಕ್ಕಳು ನೆರವೇರಿಸಿಕೊಟ್ಟಿದ್ದೀವಿ. ಭಾಳ ಖುಷಿಯಾಗುತ್ತೆ ಅಂತ ಹೇಳುತ್ತಾ ಸಂದರ್ಭದಲ್ಲಿ SUPM ಸಂಸ್ಥೆಯ ಅಧ್ಯಕ್ಷರಾದ ಶಶಿಕಲಾ ಪಾಟೀಲ್, ಮುಖ್ಯೋಪಾಧ್ಯಾಯರಾದ ಚಂದ್ರಶೇಖರ್ ಪಾಟೀಲ್, ಕಾರ್ಯದರ್ಶಿ ಶ್ರೀದೇವಿ ಪಾಟೀಲ್, ಶಿಕ್ಷಕರಾದ ಶಿವಶಂಕರ್, ವಿಶಾಲ್ ಗೌಡ, ಸಹನಾ, ಕಾರ್ತಿಕ್, ರೇಣುಕಾ, ನಾಜಿಯಾ, ವಜಿಯಾ, ಆಫ್ರೀನ್, ಸಿರಿ ಹೋಬಳೇಶ್ ಸೇರಿದಂತೆ ಮಕ್ಕಳು, ಪೋಷಕರು ಇದ್ದರು.